ಹಾಲಿನ ವಿಚಾರಕ್ಕೆ ಬರೋಣ. ಹಾಲನ್ನ ಅಮೃತ ಅಂತ ಕರಿತೀವಿ ನಾವು. ತಾಯಿ ಹಾಲು ಕೊಡಕ್ಕಾಗ್ಲಿಲ್ಲ ಅಂದಾಗ ಹಸುವಿನ ಹಾಲನ್ನ ಕೊಟ್ಟು ಮಗುವನ್ನ ಬದುಕಿಸುವ ಅಥವಾ ಮಗುವ ಬೆಳವಣಿಗೆಯನ್ನ ಗಮನಿಸ್ತಾ ಇರ್ತೀವಿ. ಈಗ ಹಾಲು ಕೂಡ ಕಲಬೆರಕೆ. ಈ ಹಾಲು ಕೂಡ ಕಲಬೆರಕೆ ಅನ್ನುವ ವಿಚಾರ ಇವತ್ತು ನೆನೆದು ಅಲ್ವೇ ಅಲ್ಲ ಬಿಡಿ, ಅಲ್ವೇ ಅಲ್ಲ. ಈಗ ಹಾಲು ಕೂಡ ವಿಷವಾಗಿ ಬರ್ತಾ ಇದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಇದು ಕೂಡ ಸದನದಲ್ಲಿ ಇವತ್ತು ಚರ್ಚೆ ಆಯ್ತು. ಹಾಲು ಕೂಡ ವಿಷ ಹೇಗಾಗ್ತಾ ಇದೆ ಹಾಗಾದ್ರೆ ನೋಡೋಣ ಅದನ್ನ. ಹಾಲು ಕೂಡ ವಿಷ ಆಗ್ತಾ ಇದೆ ಅನ್ನೋ ಪ್ರಶ್ನೆಗೆ ತರಕಾರಿ ಸೊಪ್ಪಿನ ಜೊತೆಗೆ ಹಾಲಿನಲ್ಲಿ ಇದೀಗ ಹಸು ಮತ್ತು ಎಮ್ಮೆ ತಿನ್ನುವಂತಹ ಹುಲ್ಲಿನಲ್ಲೂ ಕೂಡ ಸೀಸ ಪತ್ತೆಯಾಗಿದೆ ಅಂತ ಲೆಕ್ಕ ಹಾಕಲಿ. ಹಸುಗಳ ಮೇವಿನಲ್ಲೂ ಸೀಸ, ಈ ಮೆಟಲ್ ಅನ್ನುವಂತಹ ಅಂಶಗಳು ಪತ್ತೆಯಾಗ್ತಾ ಇದೆ. ಅದನ್ನ ನೋಡ್ತಾ ಹೋಗೋಣ. ಇದರ ಜೊತೆಗೆ ಹೊರ ರಾಜ್ಯಗಳಿಂದ ಬರುವಂತಹ ಹಾಲಿನಲ್ಲಿ ಹೆಚ್ಚು ಕಲಬೆರಕೆಗಳಾಗ್ತಾ ಇದೆ. ಎಕ್ಸಾಂಪಲ್ ನೋಡೋದಾದ್ರೆ ಈ ಸೋಡಾ ಮಿಕ್ಸ್ ಮಾಡ್ತಾರೆ ಅಂತೆಲ್ಲ ಕೇಳ್ಪಡ್ತಾ ಇದ್ವಿ. ಡಿಟರ್ಜೆಂಟ್ ಎಲ್ಲ ಹಾಕ್ತಾರೆ ಹಾಲಿಗೆ, ಗಟ್ಟಿಯಾಗಿ ಬರ್ಲಿ ಅಂತ ಡಿಟರ್ಜೆಂಟ್ ಹಾಕ್ತಾ ಇದ್ದಾರೆ ಹಾಲಿಗೆ. ರಾಜ್ಯಕ್ಕೆ ಹೊರ ರಾಜ್ಯಗಳಿಂದ ಬರ್ತಾ ಇರುವಂತಹ ಹಾಲಿನಲ್ಲಿ ಕೆಮಿಕಲ್ ಅನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದಾರೆ. ಹಸು ಎಮ್ಮೆ ತಿನ್ನುವಂತಹ ಹುಲ್ಲಿನಲ್ಲೂ ಕೂಡ ಸೀಸ ಪತ್ತಿ ಆಗ್ತಾ ಇದೆಯಂತೆ. ಸೊ ಹುಲ್ಲಿನಲ್ಲೂ ಸೀಸ ಪತ್ತಿ ಆಗ್ತಾ ಇದೆ ಅಂದ್ರೆ ವಿಚಾರ ಇಷ್ಟೇ, ಮಣ್ಣು ಕಲುಷಿತ ಆಗಿದೆ ಅಂತ ಅರ್ಥ. ಅಲ್ಲಿಗೆ ಸೀಸದ ಅಂಶದ ಹುಲ್ಲನ್ನ ತಿನ್ನುವ ಹಸು ಮತ್ತು ಎಮ್ಮೆ ಅದು ಕೊಡುವಂತಹ ಹಾಲು ಕೂಡ ಅದೇ ರೀತಿಯಲ್ಲಿ ಇರುತ್ತೆ. ಅದೇ ಏನ್ ತಿಂದಿರುತ್ತೋ ಅದೇ ಹಾಲು ಕೊಡುತ್ತವೆ, ಅವು ಅದೇ ಪೋಷಕಾಂಶ ಹೊರಗೆ ಬರುತ್ತೆ. ಇದರ ಜೊತೆಗೆ ಹೊರ ರಾಜ್ಯಗಳಿಂದ ಬರುವಂತಹ ಹಾಲಿನಲ್ಲೂ ಕೂಡ ಹೆಚ್ಚು ಕಲಬೆರಕೆ ಅಂಶಗಳು ಪತ್ತೆ ಆಗ್ತಾ ಇದೆ. ಲೈಕ್ ಡಿಟರ್ಜೆಂಟ್ ಆಗಿರ್ಬೋದು, ಸೋಡಾ ಮಿಕ್ಸ್ ಮಾಡೋದಾಗಿರ್ಬೋದು, ಹಿಂಗೆ ಬೇರೆ ಬೇರೆ ಕೆಮಿಕಲ್ಗಳನ್ನ ಮಿಕ್ಸ್ ಮಾಡಿ ಹಾಲು ಗಟ್ಟಿಯಾಗಿ ಬರಬೇಕು ಅಂತ. ಎಕ್ಸಾಂಪಲ್ಸ್ ನೀವು ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲಿ ನೋಡ್ತಾ ಇರ್ತೀರಿ. ಎಮ್ಮೆ ಮೊಸರಿನ ರೀತಿಯಲ್ಲಿ ನಿಮಗೆ ಮೊಸರು ಸಿಗುತ್ತೆ. 22 ರೂಪಾಯಿಗೆ ಹೆಂಗೆ ಕೊಡಕ್ಕೆ ಸಾಧ್ಯ? 25 ರೂಪಾಯಿ ಅಂತಾನೆ ಅನ್ಕೊಳ್ಳೋಣ ಅರ್ಧ ಲೀಟರ್ನ. ಗಿಣ್ಣು ಮಾದರಿಯಲ್ಲಿ ಮೊಸರುಗಳು ಸಿಗುತ್ತೆ. ಹೆಂಗೆ ಡಿಟರ್ಜೆಂಟ್ ಹಾಕ್ತಾ ಇದ್ದಾರೆ. ಹಾಲು ಕೂಡ ಅಷ್ಟೇ ಬಹಳ ತಿಕ್ಕಾಗಿ ಸಿಗಬೇಕು, ಜನರನ್ನ ಯಾಮರಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ಅಮೃತ ಅಂತ ತಿಂತಾ ಇರುವ ಹಾಲು ಕೂಡ ವಿಷ ಅಂದಾಗ ಮಕ್ಕಳಿಗೆ ಹೇಗೆ ಕೊಡೋದು ಇದನ್ನ? ಆಂಧ್ರದ ರಾಜಮಹೇಂದ್ರವರಂನಲ್ಲಿ 15 ದಿನಗಳಲ್ಲಿ 13 ಮಂದಿ ಸಾವನ್ನಪ್ಪಿದ್ದಾರೆ. 13 ಮಂದಿ. ಹೀಗಾಗಿ ಹಾಲಿನ ವಿಚಾರದಲ್ಲೂ ಕೂಡ ರಾಜ್ಯ ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. ನಾವು ಒಳ್ಳೆಯದು ಅಂತ ಅಂದ್ಕೊಂಡು ತಿಂತಾರವೆಲ್ಲವೂ ಕೂಡ ನಮ್ಮ ದೇಹಕ್ಕೆ ಮಾರಕ ಅಂದಾಗ ನಾವು ಯಾರನ್ನ ನಂಬಬೇಕು, ಯಾರನ್ನ ಪ್ರಶ್ನೆ ಮಾಡಬೇಕು? ಸಹಜವಾಗಿ ಕಾಡೋ ಪ್ರಶ್ನೆ. ಹೀಗಾಗಿ ಹಾಲಿನ ವಿಚಾರದಲ್ಲೂ ಕೂಡ ರಾಜ್ಯ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು, ಎಚ್ಚರಿಕೆಯನ್ನು ವಹಿಸಬೇಕು. ಕಲಬೆರಕೆ ಬರ್ತಾ ಇದೆ ಅಂದ್ರೆ ಬ್ಯಾನ್ ಮಾಡಿ ಬಿಸಾಕಿ. ನಾವು ಮಾತ್ರ ಅಲ್ಲ, ನೀವುಗಳು ಅದನ್ನೇ ಕುಡಿಯೋದು. ನೀವೇನ್ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂತೀರಾ ಅಥವಾ ನಿಮ್ಮ ಮನೆಗಳ ಹಿಂದೆಯಲ್ಲಿ ಹಸುನ್ ಕಟ್ಟಾಕೊಂಡು ಹುಲ್ ಮೇಯಿಸ್ಕೊಂಡು ಹಾಲು ತಗೊಳ್ತೀರಾ? ಇಲ್ಲ, ನೀವು ಇದೇ ಪ್ಯಾಕೆಟ್ ಹಾಲು ಕುಡಿಯೋದು. ನೀವು ಕೂಡ ಕಲಬೆರಕೆ ತಿಂದಂಗಾಗುತ್ತೆ. ಇದೇ ವಿಚಾರ ವಿಧಾನ ಪರಿಷತ್ನಲ್ಲೂ ಕೂಡ ಚರ್ಚೆಯಾಗಿದೆ. ರಾಜ್ಯಾದ್ಯಂತ 3,000 ಹಾಲಿನ ಮಾದರಿಗಳಲ್ಲಿ ಕಲಬೆರಕೆ ಆಗಿರೋದು ಪತ್ತೆಯಾಗಿದೆ ಅನ್ನೋದನ್ನ ಸರ್ಕಾರವೇ ಒಪ್ಕೊಂಡಿದೆ. ಈಗ 3,000 ಹಾಲಿನ ಮಾದರಿಯಲ್ಲಿ ಕಲಬೆರಕೆ ಆಗಿರೋದು ಗೊತ್ತಾಗಿದ್ದು, ರಾಜ್ಯದಲ್ಲಿ 1 ವರ್ಷದಿಂದ ವಿವಿಧ ಡೈರಿಗಳಿಗೆ ಕಲಬೆರಕೆ ಹಾಲು ಪೂರೈಕೆ ಆಗ್ತಾ ಇದೆ. ಸುಮಾರು 3,000 ಹಾಲಿನ ಮಾದರಿಗಳಲ್ಲಿ ಕಲಬೆರಕೆಯ ಅಂಶ ಪತ್ತೆಯಾಗಿದೆ. ಹಾಲಿನಲ್ಲಿ ಸಕ್ಕರೆ, ಉಪ್ಪು ಕಲಬೆರಕೆ ಮಾಡಿರೋದು ಗೊತ್ತಾಗಿದೆ. ಈ ಸಕ್ಕರೆ ಉಪ್ಪು ಹೋಗ್ಲಿ ಬಿಡ್ರಿ, ಮನೇಲಿ ನಾವು ಬಳಸುವಂತದ್ದೇ. ಡಿಟರ್ಜೆಂಟ್ ಪೌಡರ್ ಹಾಕ್ತಾ ಇದ್ದಾರೆ. ಡಿಟರ್ಜೆಂಟ್ ಪೌಡರ್ ಹಾಲು ತಿಕ್ಕಾಗಿ ಬರ್ಲಿ ಅಂತ. ಸೊ ಇದನ್ನೆಲ್ಲ ಪ್ರಶ್ನೆ ಮಾಡ್ಬೇಕು. ಅಂದ್ರೆ ಅವ್ರು ಅಷ್ಟೊಂದು ಸಲೀಸಾಗಿ ಕಲಬೆರಕೆ ಮಾಡ್ತಾ ಇದ್ದಾರೆ ಭಯ ಇಲ್ಲದೆ ಅಂದ್ರೆ ಕಾರಣ ಇಷ್ಟೇ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ಇರ್ತಾರೆ ಅಂತ. ರಾಜ್ಯದಲ್ಲಿ 1 ವರ್ಷದಿಂದ ಹಲವು ಡೈರಿಗಳಿಗೆ ಕಲಬೆರಕೆ ಹಾಲು ಪೂರೈಕೆಯಾಗಿದೆ. ಅದೇ ನಮ್ಮನೆಗಳಿಗೆ ಪ್ಯಾಕೆಟ್ ಹಾಲಾಗಿ ಬರ್ತಾ ಇರೋದು. ನಂಬರ್ 1, ಸುಮಾರು 3,000 ಹಾಲಿನ ಮಾದರಿಗಳಲ್ಲಿ ಹಾಲು ವಿಷಪೂರಿತ ಆಗಿರೋದು ಅಥವಾ ಕಲಬೆರಕೆ ಆಗಿರೋದು ಪತ್ತೆಯಾಗಿದೆ, ಅಂಶ ಪತ್ತೆಯಾಗಿದೆ. ನಂಬರ್ 3, ಹಾಲಿನಲ್ಲಿ ಸಕ್ಕರೆ ಅಂಶ, ಉಪ್ಪು ಕಲಬೆರಕೆ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ನಾನು ಹೇಳಿದೆ ಡಿಟರ್ಜೆಂಟ್ ಪೌಡರ್ಗಳನ್ನ ಬಳಸ್ತಾ ಇದ್ದಾರೆ. ಸೋಡಾ ಪುಡಿ ಹಾಕ್ತಾರೆ ಹಾಲು ಗಟ್ಟಿಯಾಗಿ ಬರ್ಲಿ ಅಂತ. ಹಾಸನದಲ್ಲಿ 788 ಮಾದರಿ, ಬಳ್ಳಾರಿಯಲ್ಲಿ 588, ಶಿವಮೊಗ್ಗದಲ್ಲಿ ಸುಮಾರು 434 ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ಮಂಡ್ಯದಲ್ಲಿ 418, ಕಲಬುರಗಿಯಲ್ಲಿ 315, ಹೀಗೆ ಸ್ಯಾಂಪಲ್ಸ್ಗಳನ್ನ ಕಲೆಕ್ಟ್ ಮಾಡಿದಾಗ ಹೌದು ಹಾಲು ಕಲಬೆರಕೆ ಆಗಿರೋದು ಗೊತ್ತಾಗಿದೆ. ಅಂದ್ರೆ ಹೊರ ರಾಜ್ಯದಲ್ಲಿ ಅಂತ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲೂ ಹಂಗೆ ಆಗ್ತಾ ಇದೆಯಾ ಹಾಗಾದ್ರೆ? ಸರ್ಕಾರಿ ಒಕ್ಕೂಟದ ಹಾಲಿನ ಜೊತೆಗೆ ದೊಡ್ಡ ಹಾಲಿನಲ್ಲೂ ಕೂಡ ಕಲಬೆರಕೆ ಪತ್ತೆಯಾಗಿದೆ. ಯಾರನ್ನ ನಂಬೋದು? ಕೋಲಾರ, ಚಿಕ್ಕಬಳ್ಳಾಪುರ, ಹಾಗೆ ಚನ್ನರಾಯಪಟ್ಟಣ, ಕೋಲಾರ, ಚಿಕ್ಕಬಳ್ಳಾಪುರ, ಚನ್ನರಾಯಪಟ್ಟಣ ಗಮನಿಸ್ಕೊಳ್ಳಿ. ಈ ಭಾಗದವ್ರು ನೀವು ಅದೃಷ್ಟವಂತರು, ಇಲ್ಲಿ ಕಲಬೆರಕೆ ಆಗಿರೋದು ಪತ್ತೆಯಾಗಿಲ್ಲ. ಅದ್ರ ಜೊತೆಗೆ ಕಣ್ವ, ರಾಮನಗರ, ಮದರ್ ಡೈರಿಯಲ್ಲೂ ಕೂಡ ಕಲಬೆರಕೆ ಪತ್ತೆಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಹೆಸರು ಕೂಡ ಮೆನ್ಷನ್ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ನೀವೆಲ್ಲ ಅದೃಷ್ಟವಂತರು ಬಿಡ್ರಿ, ಈ ಕಾಲದಲ್ಲೂ ಒಳ್ಳೆ ಹಾಲನ್ನು ಕುಡಿತಾ ಇದ್ದೀರಿ ಅಂದ್ರೆ ನಿಮ್ಮಂತ ಅದೃಷ್ಟವಂತರು ಇನ್ನೊಬ್ರು ಇಲ್ಲ ಅಂತ. ಹಾಲು ಕೂಡ ವಿಷ ಆಗ್ತಿರೋ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಸೆಷನ್ ಅಲ್ಲಿ ಮಾತಾಡಿದ್ರು, ಸರ್ಕಾರದ ಗಮನವನ್ನ ಸೆಳೆದಿದ್ದಾರೆ. ಏನ್ ಹೇಳಿದ್ರು ಹಾಗಾದ್ರೆ ಕೇಳೋಣ. ನಮ್ಮ ಹಾಲಲ್ಲಿನೂ ಕೂಡ ಈ ಲೆಡ್ ಪ್ರಮಾಣ ಬಂದಿದೆ. ಹಾಲಲ್ಲಿ ನಾವು ಕುಡಿಯೋ ಹಾಲು ಇವತ್ತು ವಿಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮೆಲ್ಲ ನೀರು ಹೋಗುತ್ತಲ್ಲ, ಇದೆಲ್ಲ ಪೊಲ್ಯೂಟೆಡ್ ವಾಟರ್ ಹಿಂಗೆ ಕೆಂಗೇರಿ ಮುಖಾಂತರ ಎಲ್ಲ ಕಡೆ ಹೋಗ್ತೈತೆ. ಅಲ್ಲೆಲ್ಲ ನಾವು ಹಸುವಿಗೆ ಹುಲ್ಲು ಬೆಳಿತೀರಿ, ಅಲ್ಲೆಲ್ಲ ಅದನ್ನ ತಗೊಂಬಂದು ಎಲ್ಲ ಕಡೆ ಮಾರಾಟ ಮಾಡ್ತಾರೆ. ಬೆಂಗಳೂರಲ್ಲಿ ಬಹಳಷ್ಟು ಸಾವಿರಾರು ಕಡೆ ಹಸುಗಳನ್ನ ಸಾಕಿದ್ದಾರೆ, ಅಲ್ಲಿ ತಗೊಂಬರ್ತಾರೆ, ಇಲ್ಲಿ ಮಾರಾಟ ಮಾಡ್ತಾರೆ. ಅದನ್ನ ತಿಂದಂತ ಹಸು ಹಾಲು ನಮಗೆ ಸಿಗ್ಬೇಕಾದ್ರೆ ಅದರಲ್ಲೂ ಕೂಡ ಲೆಡ್ ಅಂಶ, ಬೇರೆ ಬೇರೆ ಅಂಶ ಎಲ್ಲ ಬಂದಿದೆ. ಹಾಲೂನು ಇವತ್ತು ಸಮಸ್ಯೆ ಆಗಿದೆ, ಮೊಟ್ಟೆ ಸಮಸ್ಯೆ ಆಗಿದೆ, ಕೋಳಿ ತರಕಾರಿ ಎಲ್ಲನೂ ಕೂಡ ಸಮಸ್ಯೆ ಆಗಿದೆ. ಇದಕ್ಕೊಂದು ಮಾನಿಟರ್ ಸೆಂಟರ್ ಬೇಕು.